ಈಗ ಇದು ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು, ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡ್ಬೋದು, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೂ ಮಾಡ್ಬೋದು ರೀ. ಒಂದು ರೆಸಿಪಿ 2 ಟೈಮಿಗೂ ಮಾಡ್ಕೋಬೋದು ರೀ. ಈಗ ನಾನು ಮಾಡ್ಕೊಂಡಿರೋದು ಸರ್ವ್ ಮಾಡ್ತೀನಿ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ಹಂಗೆ ಆದರೂ ತಿನ್ಬೋದು, ಇಲ್ಲ ಸಾಸ್ ಜೊತೆಗೆ ಆದರೂ ತಿನ್ಬೋದು, ಇಲ್ಲ ತುಪ್ಪ ಚಟ್ನಿ ಜೊತೆಗೆ ಆದರೂ ತಿನ್ಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. 1-2 ಆಲೂಗಡ್ಡೆ ಇತ್ತಂದ್ರೆ ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಬೋದು, ಇಲ್ಲ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಆ ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾನು 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡೀನಿ ರೀ. ಈಗ ಇವು ತುರಿತೀನಿ ರೀ. ಈಗ ನೀರಾಗೆ ತುರ್ಕೋತೀನಿ. ಕಡ್ಯಾಕೆ ತುರಿದ್ರೆ ಕಪ್ಪಾಗುತ್ತೆ ರೀ, ಹಾಗಾಗಿ ನಾನು ನೀರಾಗೆ ತುರ್ಕೋತೀನಿ ನೋಡಿರಿ. ನೋಡಿರಿ, ಈ ರೀತಿ ನೀರಾಗಿ ತುರ್ಕೋಬೇಕು ರೀ. ನೀವು ಸಪ್ರೇಟಾಗಿ ತುರಿದಿಟ್ರೆ ಆಲೂಗಡ್ಡೆ ಕಪ್ಪಾಗುತ್ತೆ ರೀ, ಆವಾಗ ಚಲೋ ಬರಲ್ಲ ರೀ. ಹಾಗಾಗಿ ನಾನು ನೀರಲ್ಲೇ ತುರಿಯಾಕತ್ತೀನಿ ನೋಡಿರಿ. ಈ ರೀತಿ ತುರ್ಕೋಬೇಕು ರೀ. ಈಗ ನೋಡಿರಿ, ನೀರಾಗಿ ಹಾಕಿದ್ರೆ ಕಪ್ಪಾಗಲ್ಲ ರೀ ಇದು. ಈಗ ನೋಡಿರಿ, ನಾನು 2 ಆಲೂಗಡ್ಡೆ ತುರಿದೀನಿ. ಈ ರೀತಿ ಆಗೈತೆ ನೋಡಿರಿ. ಈಗ ನೀರು ಬಸಿತೀನಿ ರೀ. ನೀರು ಬಸಿದು ಇನ್ನೊಂದು ಸತಿ ನೀರು ಹಾಕಿ ಮತ್ತೆ ತೊಳಿತೀನಿ ರೀ. 2 ಸತಿ ತೊಳೆದ್ರೆ ಸಾಕ್ರಿ ಇದು. ಯಾಕಂದ್ರೆ ಇದ್ರ ಆಲೂಗಡ್ಡೆ ಸ್ಟಾರ್ಚ್ ಅಂಶ ಇರ್ತೈತಲ್ಲ ರೀ, ಅದೆಲ್ಲ ಹೋಗ್ಬೇಕು ರೀ. ಈಗ ನಾ 2 ಸಲ ತೊಳೆದಿದ್ದೀನಿ ರೀ. ಹಿಂಗೆ ಆಗೈತೆ ರೀ ಇದು. ಈಗ ಇದು ಒಟ್ಟು ಗಟ್ಟಿಗೆ ಹಿಂಡ್ಕೊಂಡು ನೀರೆಲ್ಲ ಬಸಿದು ಹಾಕೋತೀನಿ ನೋಡಿರಿ. ಈ ರೀತಿ ನೀರು ಒಟ್ಟ ಇರಬಾರ್ದು, ಗಟ್ಟಿಗೆ ಹಿಂಡ್ಕೋಬೇಕು ರೀ. ಈ ರೀತಿ ಹಿಂಗೆ ಕೈಲಿ ಆದ್ರೂ ಹಿಂಡಿ ತಕ್ಕೋರಿ, ಇಲ್ಲ ಒಂದು ಕಾಟನ್ ಬಟ್ಟೆಗೆ ಹಾಕಿ ನೀರು ಜನ ಹಾಕಾದ್ರೆ ಬಿಡ್ರಿ, ಇಲ್ಲ ಜರಡಿಯಾಗ ಹಾಕಿ ಸೋಸ್ಕೊಂಡಾದ್ರೂ ಮಾಡ್ಕೋಬೋದು ರೀ. ನೋಡಿರಿ, ನಾ 2 ಆಲೂಗಡ್ಡೆ ತುರ್ಕೊಂಡಿದ್ದೆಲ್ಲ ಇಷ್ಟ ಆಗೈತೆ ನೋಡಿರಿ. ಈಗ ಇದಕ್ಕೆ ನಾನು ಒಂದು ಉಳ್ಳಾಗಡ್ಡೆ ಸಣ್ಣ ಕಟ್ ಮಾಡ್ಕೊಂಡ್ರೆ ಅವು ಹಾಕೋತೀನಿ ನೋಡಿರಿ. 2 ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಅವು ಹಾಕೋತೀನಿ ನೋಡಿರಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿ ಅದನ್ನೂ ಹಾಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೆ ನಾ ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡಿ ಹಾಕೊಂಡೇನಿ ರೀ. ನೀವು ಹಸಿಮೆಣ್ಸಿನ್ಕಾಯಿ ಬದಲಿ ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು ರೀ. ನೀವು ಮಕ್ಳಿಗೆ ಮಾಡ್ಕೊಡ್ತಿದ್ರಂದ್ರೆ ಅಚ್ಚ ಖಾರದ ಪುಡಿ ಹಾಕೋರಿ. ಹಸಿಮೆಣ್ಸಿಕಾಯಿ ಬಾಯಿಗೆ ಸಿಗ್ತಾ ಇರ್ತಾವೆ, ಅವಾಗ ಮಕ್ಕಳಿಗೆ ಖಾರ ಆಗುತ್ತೆ. ಹಾಗಾಗಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೋಡ್ಕೊಂಡು ಹಾಕ್ಕೊಡ್ರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೀನಿ. ಈಗ ಇದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ನೋಡ್ಕೊಂಡು ಹಿಟ್ಟು ಹಾಕೋಬೇಕಾಗ್ತದೆ. ನೀವು ಅಕ್ಕಿ ಹಿಟ್ಟ ಮೈದಾ ಹಿಟ್ಟಾದ್ರೂ ಹಾಕೋಬೋದು, ಅಕ್ಕಿ ಹಿಟ್ಟ ಕಡಲೆ ಹಿಟ್ಟಾದ್ರೂ ಹಾಕೋಬೋದು, ಇಲ್ಲ ಕಾರ್ನ್ ಫ್ಲೋರ್ ಆದರೂ ಹಾಕೋಬೋದು. ನಿಮ್ಮ ಮನ್ಯಾಗ ಯಾವ ಹಿಟ್ಟು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ನೀವು ಹಾಕೋಬೋದು. ಗೋಧಿ ಹಿಟ್ಟ ಕಡಲೆ ಹಿಟ್ಟಾದ್ರೂ ಹಾಕೋಬೋದು, ಇಲ್ಲ ಜೋಳದ ಹಿಟ್ಟ ಕಡಲೆ ಹಿಟ್ಟಾದ್ರೂ ಹಾಕೋಬೋದು. ಯಾವ್ದು ಹಾಕೊಂಡ್ರು ನಡಿತೈತೆ ರೀ. ಈಗ ನಾನು ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ ನೋಡಿರಿ. ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ರೀ. ಒಂದು 1/4 ಕಪ್ನಷ್ಟು ಕಡಲೆ ಹಿಟ್ಟು ಹಾಕೋತೀನಿ. ಇದು ಹಸಿ ಕಡಲೆಬೇಳೆ ಹಿಟ್ಟು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಆಲೂಗಡ್ಡೆ ನೀರಲ್ಲಿ ತೊಳೆದಿರ್ತೀವಲ್ಲ, ನೀರಿನ ಅಂಶ ಇರ್ತೈತಿ, ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಹಾಗೆ ನಾದ್ಕೊಂಡ್ರೆ ಸಾಕ್ರಿ. ಉಳ್ಳಾಗಡ್ಡೆಯಾಗೂ ನೀರಿನ ಅಂಶ ಇರ್ತೈತಿ, ಆಲೂಗಡ್ಡೆಯಾಗೂ ನೀರಿನ ಅಂಶ ಇರ್ತೈತಿ. ಹಾಗಾಗಿ ಹಂಗೆ ಮಾಡ್ಕೊರಿ ಇದನ್ನು. ನೀವು ಹಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನಾನು ಅರ್ಧ ಕಪ್ಪ ಅಕ್ಕಿ ಹಿಟ್ಟು ಹಾಕೊಂಡಿ, 1/4 ಕಪ್ಪ ಕಡಲೆ ಹಿಟ್ಟು ಹಾಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅಷ್ಟೇ ಇಷ್ಟೇ ಅಂತೇನಿಲ್ಲ. ಈಗ ಇದು ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು, ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡ್ಬೋದು, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೂ ಮಾಡ್ಬೋದು ರೀ. ಒಂದು ರೆಸಿಪಿ 2 ಟೈಮಿಗೂ ಮಾಡ್ಕೋಬೋದು ರೀ. ಈಗ ನೋಡಿರಿ, ನಾನು ಇದು ಕಲಿಸ್ಕೊಂಡಿನಿ. ನೀವು ಬೇಕಾದ್ರೆ ಶಾಲು ಫ್ರೈ ಆದರೂ ಮಾಡ್ಕೋಬೋದು, ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ನಾನೀಗ ಶಾಲು ಫ್ರೈ ಮಾಡ್ತೀನಿ ನೋಡಿರಿ. ನಾನು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈ ಹದ ಆಗೈತೆ ನೋಡಿರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ಈ ಹದ ಇರ್ಬೇಕು ರೀ. ಈಗ ನಾ ಕಲಸಿ ರೆಡಿ ಮಾಡಿ ಇಟ್ಕೊಂಡು ತುಂಬ ಹೊತ್ತು ಇಡಬಾರ್ದು. ಇದು ನೀರು ಅಂಶ ಇರ್ತೈತಲ್ಲ ಆಲೂಗಡ್ಡೆಗ, ಈ ಉಳ್ಳಾಗಡ್ಡೆಗ, ಹಾಗಾಗಿ ಅಳಕಾಗೋ ಸಾಧ್ಯತೆ ಇರ್ತೈತಿ. ನೀವು ಕಲಸಿದ ತಕ್ಷಣ ಮಾಡ್ಕೋಬೇಕಾಗ್ತೈತೆ ರೀ. ಈಗ ನಾನು ಮಾಡ್ಕೋತೀನಿ ನೋಡಿರಿ. ಈಗ ಒಂದು ಹಂಚು ಕಾಯಕ್ಕಿಡ್ತೀನಿ. ಚಿಕ್ಕದೊಂದು ಪ್ಯಾನ್ ತೊಗೊಂಡಿನಿ, ಇದು ಕಾಯಕ್ಕಿಡ್ತೀನಿ ರೀ. ಇದು ಬಿಸಿ ಆಗೋಷ್ಟೊತ್ತಿಗೆ ನಾನಿಲ್ಲಿ ತಟ್ಕೋತೀನಿ ರೀ. ಈ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ಈಗ ನೋಡಿರಿ, ಕೈಗೆ ಎಣ್ಣೆ ಹಚ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಆ ಸೈಜಲ್ಲಿ ತಟ್ಕೋರಿ. ನಾನೀಗ ಈ ಸೈಜಲ್ಲಿ ತಟ್ಕೋತೀನಿ ನೋಡಿರಿ. ನಾನು ಈ ರೀತಿ ತಡ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ತಟ್ಕೋಬೋದು ರೀ. ಇದು ಲಟ್ಟಣಿಗೆಲ್ಲ ಲಟ್ಸಕ್ಕೆ ಬರಲ್ಲ, ಅಂಟ್ಕೊಳ್ತೈತೆ ರೀ. ಹಾಗಾಗಿ ಹಿಂಗೆ ಕೈಲೇ ನೀವು ಮಾಡ್ಕೋಬೇಕು. ಎಷ್ಟು ದಪ್ಪ ಬೇಕು, ಎಷ್ಟು ತಳಗ ಬೇಕು, ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ತೀರಷ್ಟು ದಪ್ಪನೂ ಇಲ್ಲ, ತೀರಷ್ಟು ತಳಗೂ ಇಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡೀನಿ ನೋಡಿರಿ. ನೀವು ಮದ್ದು ರೆಡಿಯೋದು ನೋಡಿರ್ತೀರಲ್ಲ, ಆ ಸೈಜಲ್ಲಿ ಬರ್ತೈತೆ ರೀ. ಈಗ ಇದು ಹಂಚು ಬಿಸಿ ಆಗೈತೆ ರೀ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ. 1-2 ಸ್ಪೂನ್ ಎಣ್ಣೆ ಹಾಕೋತೀನಿ ರೀ. ನೀವು ಡೀಪ್ ಫ್ರೈ ಮಾಡ್ತೀರಂದ್ರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ರೀ. ಶಾಲು ಫ್ರೈ ಮಾಡ್ಬೇಕಂದ್ರೆ ಇಷ್ಟು ಎಣ್ಣೆ ಸಾಕ್ರಿ. ಈಗ ನಾನು ತಟ್ಕೊಂಡಿನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ.
ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ. ವಾವ್, ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನಿಮ್ಗೆ ಎಷ್ಟು ತಳ್ಳಗೆ ತಟ್ಟಕ್ಕೆ ಸಾಧ್ಯ ಆಗುತ್ತಲ್ರಿ ಅಷ್ಟು ತಳ್ಳ ತಟ್ಕೊರಿ. ತಿರುಗಿಸಿ ಹಾಕಿ ಎರಡು ಸೈಡನ್ನು ಬೇಯಿಸ್ಕೊಳ್ರಿ. ನೋಡಿರಿ ಇದಕ್ಕೇನು ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ. ನೋಡ್ರಿ ನಾನು ಹಾಕಿದ್ದ ಎಣ್ಣೆನೇ ಇನ್ನೂ ಎಷ್ಟು ಉಳಿದೈತೆ ನೋಡಿರಿ. ನೀವು ಒಂದ್ಸಲ ಎಣ್ಣೆ ಹಾಕ್ಕೊಂಡ್ರೆ ಒಂದೆರಡು ಬೇಯಿಸ್ಕೊಬೋದು ರೀ. ಇದರಲ್ಲಿ ನಾವು ಅಕ್ಕಿ ಹಿಟ್ಟ, ಕಡಲೆ ಹಿಟ್ಟ, ಆಲೂಗಡ್ಡೆ ಎಲ್ಲ ಹಾಕಿರ್ತೀವಲ್ಲ, ಇದು ಚಲೋ ಹೊತ್ತಿನಾಗೆ ಬೇಯಿಸ್ಕೋಬೇಕು ರೀ. ಈಗ ಇದು ಬೆಂದೈತ್ರಿ, ನಾನು ತಕ್ಕೋತೀನಿ ನೋಡಿರಿ. ಈಗ ನಾನು ಅದೇ ಎಣ್ಣೆಯಾಗ ಎರಡನೇದು ಬೇಯಿಸ್ಕೊಳಕತ್ತೀನಿ ನೋಡಿರಿ. ಒಂದನೇದು ತಕ್ಕೊಂಡಿನಿ, ಈಗ ಎರಡನೇದು ಹಾಕ್ಕೊಂಡಿನಿ ನೋಡಿರಿ. ಬೆಳಗಿನ ನಾಷ್ಟಕ್ಕೆ ಏನಾದ್ರು ಡಿಫ್ರೆಂಟಾಗಿರೋ ರೆಸಿಪಿ ಬೇಕಂದ್ರೆ ಈ ರೀತಿ ಮಾಡ್ಕೋಬೋದು ರೀ. 2 ಆಲೂಗಡ್ಡೆ 1 ಉಳ್ಳಾಗಡ್ಡಿ ಇತ್ತಂದ್ರೆ ಈ ರೀತಿ ಮಾಡ್ಕೊಂಡ್ರೆ ಬೆಳಗಿನ ನಾಷ್ಟ ರೆಡಿ ಆಗುತ್ತೆ ರೀ. ನಿಮಗೆ ಯಾವ್ಯಾವ ಬೆಳಗಿನ ನಾಷ್ಟಕ್ಕೆ ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಇದು ಬಿಸಿ ಬಿಸಿ ತಿಂದ್ರೆ ಮಸ್ತಾಗಿರ್ತೈತೆ ರೀ. ಸಾಧ್ಯ ಆದಷ್ಟು ಬಿಸಿ ಬಿಸಿದು ಮಾಡ್ಕೊತೀನಿ, ರೂಢಿ ಇಟ್ಕೊಳ್ರಿ. ಈಗ ಇದು ಬೆಂದೈತ್ರಿ, ನಾನು ತಕ್ಕೋತೀನಿ ನೋಡಿರಿ. ಈಗ ನಾನು ಮಾಡ್ಕೊಂಡಿರೋದು ಸರ್ವ್ ಮಾಡ್ತೀನಿ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ಹಂಗೆ ಆದರೂ ತಿನ್ಬೋದು, ಇಲ್ಲ ಸಾಸ್ ಜೊತೆಗೆ ಆದರೂ ತಿನ್ಬೋದು, ಇಲ್ಲ ತುಪ್ಪ ಚಟ್ನಿ ಜೊತೆಗೆ ಆದರೂ ತಿನ್ಬೋದು ರೀ. ಈಗ ನಾನು ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡೀನಿ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ 2 ಆಲೂಗಡ್ಡೆ ಇತ್ತಂದ್ರೆ ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಟೀ ಟೈಮ್ ಸ್ನ್ಯಾಕ್ಸಿಗೆ ಆದರೂ ಆಗಲಿ ಬೇಗನೆ ಮಾಡ್ಕೊಳ್ಳೋಂಥ ರೆಸಿಪಿ ಮಾಡಿ ತೋರಿಸಿನ್ರಿ. ಇದಕ್ಕೆ ನೀವೇನು ಹೆಸರು ಕೊಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.